ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ರಾಗಿ ರೊಟ್ಟಿ ಹೆಂಗೆ ಮಾಡೋದು ಹೇಳ್ಕೊಡ್ತೀನಿ. ಇದು ಸಿರಿಧಾನ್ಯವಾಗಿರೋದರಿಂದ ರಾಗಿ ಹೆಲ್ತಿಗೆ ಭಾಳ ಒಳ್ಳೆಯದು, ಆರೋಗ್ಯಕ್ಕೆ. ಇದ್ರೊಳಗೆ ತುಂಬ ಕ್ಯಾಲ್ಸಿಯಮ್ನೂ ಇದೆ ಮತ್ತು ಮೂಳೆಗಳು ಗಟ್ಟಿ ಆಗ್ತಾವೆ ಇದರಿಂದ. ಮಗುವಿನ ಬೆಳವಣಿಗೆಗಂತೂ ಭಾಳ ಬೆಸ್ಟ್ ಇದು. ಇಮ್ಯುನಿಟಿ ಪವರ್ ಆಗಲಿ, ಡೈಜೆಷನ್ ಸಿಸ್ಟಮ್ ಆಗಲಿ ಎಲ್ಲವನ್ನೂ ಸರಿಯಾಗಿ ಮಾಡುವಂಥ ಒಂದು ಒಳ್ಳೆಯ ಸಿರಿಧಾನ್ಯ ಇದು. ಅದನ್ನು ನಾನು ಮಾಡೋದನ್ನು ಹೇಳ್ಕೊಡ್ತೀನಿ. ಈ ಥರ ಮೆತ್ತಗೆ ಚಂದ ಬರ್ತೈತೆ ಅದು. ರಾಗಿ ರೊಟ್ಟಿ ಭಾಳ ಸಾಫ್ಟ್ ಬರ್ತೈತಿ. ಅದಕ್ಕೆ ನಾನು ಇದನ್ನು ಮಾಡೋದನ್ನು ಈಗ ಒಂದು ಬೌಲಿನಷ್ಟು ರಾಗಿ ಹಿಟ್ಟನ್ನು ತೊಗೊಂಡು ನಾನು ಸೋಯಿಸ್ಕೊಂಡೆಲ್ಲ ಮಾಡಿ ಅದನ್ನು ಜರಡಿ ಹಿಡಿದು ತೊಗೊಂಡನಿ. ಒಂದು ಬೌಲ್ನಷ್ಟು ಅದಕ್ಕೆ ಉಪ್ಪು ಹಾಕ್ಕೊಳಕ್ತಾನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಒಂದು ಸ್ವಲ್ಪ ಶುಂಠಿ ಹಾಕ್ಕೊಳಕ್ತಾನೆ, ಯಾಕಂದರೆ ಇದು ಚಳಿಗಾಲ ಇರೋದ್ರಿಂದ ಸ್ವಲ್ಪ ಆಯಿಲನ್ನು ಹಾಕ್ಕೊಳಕ್ತಾನೆ. ಈಗ ನೋಡಿ, ಚಳಿಗಾಲ ಇರೋದ್ರಿಂದ ಇದು ಶುಂಠಿ, ಜೀರಿಗೆ ಇವನ್ನೆಲ್ಲ ಹಾಕಿ ನಾನು ಪೇಸ್ಟ್ ಮಾಡ್ಕೊಂಡು ಅದನ್ನು ಹಾಕ್ಕೊಳಕತ್ತಾನೆ ಇದಕ್ಕೆ. ಇದರಿಂದ ಇದು ಚಳಿಗಾಲದಾಗ ಇದನ್ನು ತಿನ್ನೋದ್ರಿಂದ ಹೆಲ್ತಿಗೆ ಭಾಳ ಒಳ್ಳೆಯದು. ಅದಕ್ಕೆ ನಾನು ಶುಂಠಿ ಪೇಸ್ಟ್ ಹಾಕಿ ಮಾಡಕತ್ತಾನೆ ಇದನ್ನು. ನೋಡಿರಿ, ಇದಕ್ಕೆ ಸ್ವಲ್ಪ ಬಿಸಿನೀರು ಇರ್ತಾವಲ್ಲ, ಸುಡು ಸುಡು ನೀರು, ಭಾಳ ಬಿಸಿಯಾಗಿರುವಂಥ ನೀರನ್ನು ಹಾಕಿ ಇದನ್ನು ಕಲಿಸ್ಕೋಬೇಕು. ತುಪ್ಪನೂ ಸ್ವಲ್ಪ ಹಾಕಬೇಕು, ಎಣ್ಣೆನೂ ಸ್ವಲ್ಪ ಹಾಕಬೇಕು, ಮತ್ತು ಇದು ಹಸಿ ಶುಂಠಿ ಇರ್ತೈತಲ್ರಿ ಅದನ್ನು ಹಾಕಬೇಕು. ಎಲ್ಲವನ್ನು ಹಾಕಿ ನಾನು ಈಗ ಹಿಟ್ಟನ್ನು ಚೆಂದಂಗೆ ಕಲಿಸ್ಕೊಳಕ್ತಾನೆ. ಈಗ ನೋಡ್ರಿ, ಇದೆಲ್ಲ ಮಸಾಲೆ ಹಾಕಿದ್ದೈತಿ. ಹಿಟ್ಟನ್ನು ಚೆಂದಂಗೆ ಸಾಫ್ಟಂಗೆ ಬಿಸಿನೀರಿನಾಗ ಬೇರೆ ನೀರು ತಣ್ಣೀರದು ಏನೂ ಹಾಕಬಾರ್ದು. ಬಿಸಿನೀರಿನಾಗನ ಈ ಥರ ಕಲಿಸಿ ಮೆತ್ತಗೆ ಮೃದುವಾಗಿ ಮಾಡ್ಬೇಕಂದ್ರೆ ಹಿಟ್ಟು. ಜೋಳದ ಹಿಟ್ಟಿನ ರೊಟ್ಟಿ ಥರ, ಅಕ್ಕಿ ರೊಟ್ಟಿ ಹೆಂಗೆ ಮಾಡ್ತೈತಿ ಹಂಗೆ ರಾಗಿದೂ ಹಿಂಗೆ ಮಾಡ್ಕೋಬೇಕ್ರಿ. ಅದನ್ನ ಒಂದು ಹದವಾಗಿ ಹಿಟ್ಟನ್ನು ಕಲಿಸಿದ್ರೆ ರೊಟ್ಟಿ ಚೆನ್ನಾಗಿ ಬರ್ತೈತಿ. ಈಗ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಹಿಂಗೆ ಆಗೈತದು ರಾಗಿ ರೊಟ್ಟಿ ಹಿಟ್ಟು. ಇನ್ನೊಂದು ಸ್ವಲ್ಪ ನೀರು ಹಾಕಿನೂ ನೀವು ಹಿಂಗೆ ಮಾಡ್ಕೋಬೋದು. ಈಗ ನಾನು ರಾಗಿ ಹಿಟ್ಟನ್ನು ಪೂರ್ತಿಯಾಗಿ ಬಿಸಿನೀರಿನಾಗ ಉಪ್ಪು ಹಾಕಿ, ಅವೆಲ್ಲ ಹಸಿ ಶುಂಠಿ ಹಾಕಿ ಎಲ್ಲವನ್ನು ಹಾಕಿ ಮೆಣಸು ಹಾಕೇನಿ. ಅದ್ರೊಳಗೆ ಶುಂಠಿ ಒಳಗೆ ಜೀರಿಗೆನೂ ಹಾಕೈತಿ. ಇವೆಲ್ಲ ಹಾಕೋದ್ರಿಂದ ಹೆಲ್ತಿಗೆ ಭಾಳ ಅಂದ್ರೆ ಭಾಳ ಒಳ್ಳೆಯದು. ಇದು ಚಳಿಗಾಲದಾಗಂತೂ ರಾಗಿ ಬೆಸ್ಟ್ ಆಗುತ್ತೆ. ಅದರೊಳಗೆ ಶುಂಠಿ ಹಾಕಿದ್ದು ರಾಗಿದ ರೊಟ್ಟಿ ಅಂದ್ರೆ ಭಾಳ ಟೇಸ್ಟ್ ಬರ್ತೈತದು. ಅದಕ್ಕೆ ನಾನು ಇದನ್ನ ಶುಂಠಿ ಹಾಕಿ ಮಾಡಿ ತೋರ್ಸಾಕತ್ತೀನಿ, ಅದೇ ವಿಶೇಷ ಇದರಲ್ಲಿ. ಈಗ ನೋಡ್ರಿ, ಇದು ರಾಗಿ ರೊಟ್ಟಿ ಮೆತ್ತಗೆ ಚೆಂದ ಆಗುತ್ತೆ. ಇದು ಬೆಳಿಗ್ಗೆ ನಾಷ್ಟಕ್ಕೂ ಮಾಡ್ಬೋದು ರೀ, ಮಧ್ಯಾಹ್ನ ಊಟಕ್ಕೂ ಮಾಡ್ಬೋದು. ನೋಡಿರಿ ಎಷ್ಟು ಚೆನ್ನಾಗಿ ಬರ್ತೈತಿ ಇದು. ಇದರಿಂತ್ರನ ಮೆತ್ತಗೆ ಬರ್ತೈತಿ ಮತ್ತು ಇದ್ರೊಳಗೆ ಪಲ್ಯ ಹಚ್ಕೊಂಡು ತಿಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ. ಅದಕ್ಕೆ ನಾನು ಇದನ್ನ ಮೆತ್ತಗೆ ಬರ್ತೈತಿ ರೀ ಇದು ಭಾಳ. ಈಗ ನೋಡಿರಿ, ಇದನ್ನು ಮಾಡಿ ಕಟ್ ಮಾಡ್ಕೊಂಡು ತಗೊಳಕತ್ತಾನೆ ನಾನು ರಾಗಿ ಹಿಟ್ಟನ್ನು. ಈಗ ನೋಡಿರಿ ಹಿಂಗಾಗಿರ್ತೈತೆ ಅದು. ಇದನ್ನ ಚೆನ್ನಾಗಿ ಬೇಯಿಸೋಕೆ ಬಿಡ್ಬೇಕು ರೀ, ತುಪ್ಪ ಹಾಕಿ ಬೇಯಿಸ್ಬೇಕು, ಅಂದರೆ ಟೇಸ್ಟ್ ಬರ್ತೈತಿ. ಈಗ ನೋಡಿರಿ, ರಾಗಿ ರೊಟ್ಟಿನ ಮಾಡಾಕತ್ತೈತಿ. ಮೆತ್ತಗೆ ಬರ್ತಾವೆ, ಚಂದ ಬರ್ತಾವೆ. ಇದನ್ನ ತಿನ್ನೋದ್ರಿಂತ ನಾರಿನ ಅಂಶ ಇರ್ತೈತಲ್ರಿ, ಇದ್ರೊಳಗೆ ಕ್ಯಾಲ್ಸಿಯಮ್ ಇರ್ತೈತಿ, ಬೋನ್ಸ್ ಎಲ್ಲ ಗಟ್ಟಿ ಆಗ್ತಾವತ್ತೆ. ಅದಕ್ಕೆ ಇದ್ರೊಳಗೆ ಸಿರಿಧಾನ್ಯ ಆಗಿರೋದ್ರಿಂದ ಡೈಜೆಷನ್ ಬೇಗ ಕರಗಿ ಬಿಡ್ತೈತಿ. ಇದು ಶುಗರ್ದವ್ರಿಗಂತೂ ಭಾಳ ಬೆಸ್ಟ್ ಇದು. ಎಲ್ಲ ಸಿರಿಧಾನ್ಯದ ಒಳಗೂ ನಂಬರ್ 1 ರೀ ರಾಗಿ. ಯಾವಾಗಲೂ ನಾರಿನ ಅಂಶದ್ದು ಎಲ್ಲ ಇರ್ತೈತೆ, ಭಾಳ ಒಳ್ಳೆಯದು ರಾಗಿ ಇದು. ಅದಕ್ಕೆ ನಾನು ಆ ಕಡೆ ಅಂತೂ ಬೆಂಗಳೂರು ಆ ಸೈಡ್ ರಾಗಿ ಊಟ ಇರಲಿಲ್ಲ ಅಂದ್ರೆ ಊಟನೇ ಅಲ್ಲತ್ತಾರೆ ಅವರು. ಮುದ್ದೆ ಆಗಲಿ, ರೊಟ್ಟಿ ಆಗಲಿ, ಅಥವಾ ದೋಸೆ ಮಾಡ್ಕೊಂಡು ತಿನ್ನಲಿ. ಈಗ ನಾನು ತುಪ್ಪ ಹಾಕಿ ಇದನ್ನು ಬೇಯಿಸ್ಕೊಳಕ್ತಾನೆ. ಚೆಂದಂಗೆ ಸಣ್ಣ ಗುರಿ ಇಟ್ಟು ತುಪ್ಪ ಹಾಕಿ ಬೇಯಿಸ್ಬೇಕು ರೀ ರಾಗಿ ರೊಟ್ಟಿ. ಈಗ ಚೆನ್ನಾಗಿ ಬರ್ತೈತಿ ಇದು. ಅಷ್ಟು ಸಾಫ್ಟೂ ಬರ್ತೈತಿ, ಟೇಸ್ಟೂ ಆಗಿರ್ತೈತಿ. ನೀವು ಹಸಿ ಶುಂಠಿ ಮತ್ತು ಉಪ್ಪು ಸರಿಯಾಗಿ ಹಾಕ್ರಿ, ನೋಡ್ರಿ, ಅದನ್ನ ಬೆಸ್ಟ್ ಆಗಿರ್ತೈತೆ ಅದನ್ನ. ಈಗ ನೋಡಿರಿ, ಫಸ್ಟ್ ಕ್ಲಾಸ್ ಆಗಿ ಬಂದಿರ್ತೈತೆ ರಾಗಿ ರೊಟ್ಟಿ. ಅದನ್ನು ನೀವು ಟಿಫಿನ್ ಮಾಡಾಗ ಮಾಡ್ಕೊಂಡು ತಿನ್ಬೋದು. ನೋಡಿರಿ ಹೆಂಗೆ ಬಂದೈತಿದು. ಅದಕ್ಕೆ ನೀವು ಏನು ಮಾಡಬೇಕು, ಅದಕ್ಕೆ ಭಾಳ ಬಿಸಿಯಾಗಿರುವಂಥ ನೀರನ್ನು ಹಾಕಬೇಕು. ಈಗ ನೋಡಿರಿ, ಈ ಕಡೆ ಕರೆಕ್ಟಾಗಿ ಬರ್ತೈತದು. ಚೆಂದಾಗ ತುಪ್ಪ ಹಾಕಿ ಎಲ್ಲ ಸೌರಿ ಹಿಂಗೆ ಅದನ್ನ ಬೇಯಿಸ್ಕೋಬೇಕಾಗ್ತದೆ.
ಈಗ ನೋಡ್ರಿ ಇದು ಆಗಕ್ಕೆ ಬಂದೈತಿ, ಆಗಿದೆ ಇದು. ಇಲ್ಲಿ ಈ ಕಡೆ ಎಲ್ಲ ಕಡೆನೂ ಇದನ್ನ ಚೆಂದಂಗೆ ಸುಟ್ಟು ತಕ್ಕೋಬೇಕಾಗ್ತದೆ ಬೇಯಿಸ್ಕೊಂಡು. ನೋಡಿರಿ ಮೀಡಿಯಮ್ ಆಗಿ ಫ್ಲೇಮ್ ಇಟ್ಟು ಚೆಂದಂಗೆ ಬೇಯಿಸ್ಕೋಬೇಕಿದ್ನ, ಅಂದ್ರೆ ಅದು ಟೇಸ್ಟ್ ಬರ್ತೈತೆ ರೀ. ಸ್ವಲ್ಪ ಕ್ರಿಸ್ಪಿನೂ ಬರ್ತೈತಿ, ಟೇಸ್ಟ್ ಬರ್ತೈತಿ. ನಿಮಗೆ ಮೆತ್ತಗೆ ಬೇಕಾದರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಮೆತ್ತಗೂ ಬೇಯಿಸ್ಕೊಬೋದು. ಈಗ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ. ಮಕ್ಕಳಿಗಂತೂ ರಾಗಿ ಮಾಲ್ಟು, ರಾಗಿದು ಇದು ರೊಟ್ಟಿ, ದೋಸೆ ಎಲ್ಲನೂ ತಿನ್ನಿಸ್ಬೋದು. ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಇದು, ಅಷ್ಟು ಸಾಫ್ಟ್ ಆಗೈತಿ. ಇದನ್ನ ಮಾಡಿ ತೋರ್ಸಾಗ್ತೈತಿ ನೋಡಿರಿ ಹೆಂಗೆ ಬರಾಗ್ತೈತಿ. ಈಗ ನೀವು ತುಪ್ಪ ಹಾಕಿ ಎಲ್ಲ ಕಡೆನೂ ಬೇಯಿಸ್ಕೊಂಡ್ರೆ ಈ ಥರ ರೊಟ್ಟಿ ಮೃದುವಾಗಿ ಬರ್ತೈತೆ. ಈಗ ಇದನ್ನ ಹಿಟ್ಟು ಏನಿರ್ತೈತಲ್ಲ ರೀ, ಹಿಂಗೆ ಹದವಾಗಿ ಇದನ್ನು ಮಾಡ್ಕೋಬೇಕು, ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಇಷ್ಟು ಹದವಾಗಿ ಹಿಟ್ಟು ರೆಡಿ ಮಾಡ್ಕೊಂಡ್ರೆ ಅದು ಚೆಂದಂಗೆ ರೊಟ್ಟಿ ಮಾಡೋಕ್ಕೆ ಬರ್ತೈತೆ ರೀ. ನೋಡಿ ಈಗ ಎಷ್ಟು ಚೆಂದ ಇದನ್ನ ಹಿಂಗೆ ಲಟ್ಟೆ ಇದೇ ಮೇನ್ ಇರ್ತೈತೆ ರೀ. ಹಿಟ್ಟು ಯಾವಾಗ ಚೆನ್ನಾಗಿ ಮಾಡ್ಕೋತೀವಿ ನಾವು ಆವಾಗ ರೊಟ್ಟಿ ತಾನೇ ಚೆಂದ ಬರ್ತದೆ. ನೋಡಿರಿ ಈಗ ಎಷ್ಟು ಚೆಂದ ಆಯ್ತದು. ಇಷ್ಟೊಂದು ಉಳಿತವ್ರಿ. ಸ್ವಲ್ಪ ಕೆಳಗೆ ಹಿಟ್ಟು ಹಾಕಬೇಕು, ಬಡಿಯೋದಿದ್ರೆ ಬಡಿಯೋಕೆ ಬರ್ತೈತಿ, ಇಲ್ಲಿಲ್ಲ ಅಂದ್ರೆ ಲಟ್ಟಿಸ್ಬೋದು, ಎರಡನ್ನೂ ಮಾಡೋಕ್ಕೆ ಬರ್ತೈತಿ. ಈಗ ನೋಡಿರಿ ನಾನು ಲಟ್ಟಿಸಿ ಮಾಡೋದು ತೋರ್ಸಾಕತ್ತಾನೆ. ಭಾಳ ಚೆನ್ನಾಗಿ ಬರ್ತೈತಿ ಇದು. ಹಿಟ್ಟನ್ನು ಮೆತ್ತಗೆ ಚೆಂದಾಗಿರೋದ್ರಿಂದ ಇನ್ನೂ ಚೆಂದಂಗೆ ತೀಡಾಕೆ ಬರ್ತೈತೆ ಅದು. ಈಗ ನೋಡಿರಿ ಇಷ್ಟು ಕರೆಕ್ಟಾಗಿ ಬರ್ತೈತೆ ಅದು. ಇದಕ್ಕೆ ನಾನು ಏನು ಮಾಡ್ತೀನಿ ಅಂದ್ರೆ ಕಟ್ ಮಾಡಿಬಿಡ್ತೀನಿ. ಅಲ್ಲೆಲ್ಲೇ ಶುಂಠಿ ಎಲ್ಲ ಸಿಗ್ತಿರ್ತಾವಲ್ರಿ, ಅದರಿಂದ ಭಾಳ ಟೇಸ್ಟ್ ಬರ್ತೈತೆ. ಅದಕ್ಕೆ ನೀವು ಇದೊಂದು ವಿಶೇಷ ಮಾಡಿ ನೋಡ್ರಿ ಅಂಥೇಳಿನ ನಾನು ಈ ಚಳಿಗಾಲಕ್ಕೆ ಬೆಸ್ಟ್ ಅಂಥೇಳಿನ ಇದನ್ನ ಹಾಕಿ ಮಾಡಿ ತೋರ್ಸಾಕತ್ತೇನೆ ನಿಮಗೆ. ನೋಡಿರಿ ಎಷ್ಟು ಚೆನ್ನಾಗಿ ಬರ್ತೈತಿ, ಸಾಫ್ಟಾಗಿ ಬಂದಿರ್ತೈತಿ ಇದು. ಈಗ ಇದನ್ನು ಇದನ್ನು ತೊಗೊಂಡು ಕಟ್ ಮಾಡ್ಕೊತೀನಿ ನಾನು. ಇದು ಡಬ್ಬ ತೊಗೊಂಡು ಕಟ್ ಮಾಡ್ಕೊಳಾಗ್ತೈತಿ. ಇದನ್ನು ಮತ್ತು ಆಮೇಲೆ ನಾವು ಕಟ್ ಮಾಡಿದ್ದನ್ನು ಮತ್ತೊಂದು ರೌಂಡು ಉಳ್ಳಿ ಮಾಡ್ಕೊಂಡು ಮತ್ತೆ ಮಾಡ್ಬೋದು. ನೋಡಿರಿ ಹಿಂಗೆ ಮಾಡ್ಬೋದು. ಈಗಿದು ಆಗಿದೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ. ರಾಗಿ ರೊಟ್ಟಿ ಎಷ್ಟು ಚೆಂದ ಬಂದೈತೆ ನೋಡಿರಿ. ಇದನ್ನು ಹಾಕಿ ಚೆಂದಂಗೆ ನಾನು ತುಪ್ಪ ಹಾಕಿ ಇದನ್ನ ಬೇಯಿಸ್ಕೊಳಕತ್ತೆ. ಇಷ್ಟು ಹಾಕಿಂದ ಸಣ್ಣಂಗೆ ಫ್ಲೇಮ್ ಇಟ್ಟು ತುಪ್ಪ ಹಾಕಿ ಬೇಯಿಸ್ಕೋಬೇಕ್ರಿ ಅದನ್ನ. ಈಗ ನೋಡಿರಿ ಈಚೆ ಕಡೆನೂ ತೋರಿಸ್ತೀನಿ ನಾನು, ಈ ಕಡೆನೂ. ಈಗ ಇದನ್ನ ಒಂದು ಸೈಡ್ ಬಂದೈತಿ, ಆಮೇಲೆ ಈ ಕಡೆನೂ ಬೇಯಿಸೋದು ತೋರಿಸ್ತೀನಿ ನಾನು. ಭಾಳ ಚೆನ್ನಾಗಿ ಬರ್ತೈತೆ ರೀ. ಮತ್ತು ಕ್ರಿಸ್ಪಿ ಬೇಯಿಸ್ಕೋಬೋದು, ಮೆತ್ತಗೆ ಬೇಯಿಸ್ಕೋಬೋದು, ಎರಡೂ ಟೈಪನ್ನು ಬೇಯಿಸ್ಕೋಬೋದು. ಈಗ ನಾನು ಇದನ್ನ ತಿರುಗಿಸಿ ಹಾಕೇನೆ. ಈಗ ಚೆಂದಂಗೆ ಬೇಯಿಸಾಕತ್ತಾನೆ. ಈ ಥರ ಕಲರ್ ಬರ್ತೈತೆ ನೋಡ್ರಿ ಅದಕ್ಕೆ ರಾಗಿಗೆ. ಇದನ್ನ ಈಗ ಹಗುರ ತೊಗೊಂಡು ಮತ್ತು ಈ ಕಡೆ ತಿರುಗಿಸಿ ಚೆಂದಂಗೆ ಎರಡೂ ಕಡೆನೂ ಅದನ್ನ ಬೇಯಿಸ್ಕೊಂಡು ತುಪ್ಪ ಹಾಕಿ ಬೇಯಿಸ್ಬೇಕ್ರಿ ಅದನ್ನ. ಈಗ ನಾ ತುಪ್ಪ ಹಚ್ಚೇನೆ ಅದನ್ನ ಚೆಂದಂಗೆ ಬೇಯಿಸ್ಕೊಳಕ್ತಾನೆ. ಈಗ ನೋಡ್ರಿ ಬಂದೈತದು ರಾಗಿ ರೊಟ್ಟಿ ಎಷ್ಟು ಚಂದ ಬಂದೈತಿ. ಇದ ಮೇನ್ ಇರ್ತೈತೆ ರೀ. ಇದಕ್ಕೆ ಬಿಸಿ ಬಿಸಿ ನೀರು ಹಾಕಿ ಕಲಿಸ್ಕೊಂಡು ಉಪ್ಪದು ಎಲ್ಲ ಸರಿಯಾಗಿ ಹಾಕ್ಕೊಂಡು ಇದು ಮಾಡಿರಿ. ಮತ್ತು ಇದಕ್ಕೆ ಹಸಿ ಶುಂಠಿ ಹಾಕಿ ಮಾಡೋದ್ರಿಂದ ಭಾಳ ಬೆನಿಫಿಟ್ಸೂ ಅದಾವು, ಅದಕ್ಕೆ ಟೇಸ್ಟೂ ಬರ್ತೈತಿ. ಇದು ನೋಡ್ರಿ ಹಿಟ್ಟು ನಾದೋದೂ ಮಹತ್ವದೈತಿ. ಬಿಸಿ ಬಿಸಿ ನೀರಿನಿಂತ್ರ ನಾದಿದ್ರಿಂತ ಇದು ಹಿಟ್ಟು ಬರ್ತೈತೆ ಅಂದ್ರೆ ರೀ ಒಂದು ಚಪಾತಿ ಅದಕ್ಕೆ ಬರ್ತೈತೆ ಅದು. ಅದಕ್ಕೆ ಅದನ್ನ ತೀಡಾಕ್ತೈತೆ. ತೀಡಿ ಚೆಂದಂಗೆ ತೀಡಿ ಹಾಕ್ಬೇಕಲ್ಲ.
ಈಗ ನೀವಾದರೂ ಇಷ್ಟು ತಿಳ್ಕೊಂಡು ಅದನ್ನ ಕಟ್ ಮಾಡಿ ಹಾಕೋಬೋದು. ಮತ್ತು ಅದನ್ನು ಕಟ್ ಮಾಡಿದ್ದನ್ನು ಮತ್ತೊಂದು ಉಂಡೆ ಮಾಡ್ಕೊಂಡು ಅದನ್ನು ಮಾಡ್ಕೋಬೋದು. ಇದು ಕಟ್ ಆಗಕತ್ತಂದ್ರೆ ಒಂದು ಸ್ವಲ್ಪ ಹಿಟ್ಟು ಹಚ್ಕೋರಿ, ತಾನೇ ಸರಿ ಹೋಗುತ್ತೆ. ಏನಾದರೂ ಅದು ಚಪಾತಿ ಮನೆಗೆ ಇದು ಹತ್ತಿತ್ತಂದ್ರೆ ಹಸಿಯಾಗಿತ್ತಂದ್ರೆ ಆ ಥರ ಬರ್ತೈತದು. ಈಗ ನೋಡ್ರಿ ಇದನ್ನ ಚೆಂದಂಗೆ ಬೇಯಿಸ್ಕೋಬೇಕು. ತುಪ್ಪ ಹಾಕಿ ಬೇಯಿಸ್ರಿ ನಾವು, ಚೆಂದ ಬರ್ತಾವೆ, ಮೆತ್ತಗನೂ ಬರ್ತಾವೆ, ತುಪ್ಪದ್ರಿಂತ ಟೇಸ್ಟೂ ಬರ್ತಾವೆ. ಎಲ್ಲ ಕಡೆನೂ ಚೆಂದಂಗೆ ಅದು ಸುಡಬೇಕದು. ಈಗ ನಮ್ಮ ಚಾನಲ್ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನಿಮ್ಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೂ ಒಳ್ಳೆ ಪ್ರೋತ್ಸಾಹ ಸಿಗ್ತೈತಿ. ಈಗ ನೋಡ್ರಿ ರಾಗಿ ರೊಟ್ಟಿಯನ್ನು ಪೂರ್ತಿಯಾಗಿ ನಾ ಮಾಡೇನಿ, ಅದನ್ನ ತುಪ್ಪದ ಜೊತೆ ಸರ್ವ್ ಮಾಡಾಕ್ತಾನೆ. ಅದಕ್ಕೆ ಒಂದು ಬದ್ನಿಕಾಯಿ ಭರ್ತಾ ಮಾಡೈತ್ರಿ. ಬದ್ನಿಕಾಯಿ ಭರ್ತಾ ಮತ್ತು ರಾಗಿ ರೊಟ್ಟಿ ಭಾರಿ ಕಾಂಬಿನೇಷನ್ ರೀ. ಅದಕ್ಕೆ ಇದನ್ನ ಮಾಡಿ ತೋರ್ಸಾಕ್ತಾನೆ. ನಾನು ಹಸಿಮೆಣ್ಸಿನ್ಕಾಯಿ ಚಟ್ನಿನೂ ಇಟ್ಟಾಕ್ತಾನೆ. ಎರಡನ್ನು ಹಸಿಮೆಣ್ಸಿನ್ಕಾಯಿ ಚಟ್ನಿ, ತುಪ್ಪ, ರಾಗಿ ರೊಟ್ಟಿ, ಬದ್ನಿಕಾಯಿ ಭರ್ತಾ ಇದೆಲ್ಲವನ್ನು ಮಾಡಿ ಈ ರಾಗಿ ರೊಟ್ಟಿ ಜೊತೆ ನಾನು ಸರ್ವ್ ಮಾಡೀನಿ. ಈ ರಾಗಿ ರೊಟ್ಟಿ ಹೆಂಗೆ ಮೆತ್ತಗೆ ಬಂದೈತೆ ತೋರಿಸ್ತೀನಿ ನಿಮ್ಗೆ. ಭಾಳ ಸಾಫ್ಟ್ ಬರ್ತಾವೆ ರೀ, ಮೆತ್ತಗನು ಬರ್ತಾವೆ. ಮತ್ತು ಇದ್ರ ಜೊತೆ ಕಾಂಬಿನೇಷನ್ ನೀವು ಬದ್ನಿಕಾಯಿ ಭರ್ತಾ ಮಾಡೋದು ಮರಿಬೇಡ್ರಿ, ಟೇಸ್ಟ್ ಬರ್ತದೆ. ಈಗ ಇದನ್ನ ಕಟ್ ಮಾಡಿ ತೋರ್ಸಾಕ್ತಾನೆ. ಮೆತ್ತಗೆ ಬಂದೈತೆ ಅದು, ಈ ಥರ ಬರ್ತೈತೆ ರೀ. ಇದನ್ನು ತುಪ್ಪದ ಜೊತೆ ಮತ್ತು ಚಟ್ನಿ ಜೊತೆ ಬದ್ನಿಕಾಯಿ ಭರ್ತದ ಜೊತೆ ಎದ್ರ ಬೇಕಾದ ಜೊತೆ ತಿನ್ಬೋದು ನೀವು. ಟೇಸ್ಟ್ ಬರೋದು ಮಾತ್ರ ಕಾಂಬಿನೇಷನ್ ಭಾರಿ ಕಾಂಬಿನೇಷನ್ ಇದು. ಬದ್ನಿಕಾಯಿ ಭರ್ತನ ಮಾಡಿ